ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ 2024 ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಿರ್ತಕ್ಕಂಥದ್ದು. ಸೊ ಬನ್ನಿ ಈ ಒಂದು ಕ್ವಶನ್ಸ್ಗೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಸಜೆಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಪೋಸಲ್ ಶುಡ್ ಬಿ ಅಕ್ಸೆಪ್ಟ್ ಯೂಸಿಂಗ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ನೋಡಿ, ಸೊ ಆ ಒಂದು ಯಾವುದೋ ಒಂದು ಕಂಪನಿಗೆ ನಾವು ಸಜೆಸ್ಟ್ ಮಾಡಬೇಕಂತ. ಸೊ ವಿಚ್ ಆಫ್ ದಿ ಪ್ರಪೋಸಲ್ ಶುಡ್ ಬಿ ಅಕ್ಸೆಪ್ಟ್, ಯಾವ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಬೈ ಯೂಸಿಂಗ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಪ್ರಾಜೆಕ್ಟ್ ಅನ್ನ ಅಥವಾ ಯಾವ ಪ್ರಪೋಸಲ್ಸ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನ ಸಜೆಸ್ಟ್ ಮಾಡಿ ಅಂತ ಕ್ವಶನ್ ಅಲ್ಲಿ ಯಾವ ಪ್ರಪೋಸಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಸಜೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಸಜೆಸ್ಟ್ ದಿ ಫಾಲೋಯಿಂಗ್ ಪ್ರಪೋಸಲ್ ಶುಡ್ ಬಿ ಅಕ್ಸೆಪ್ಟೆಡ್ ಯೂಸಿಂಗ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಅನ್ನು ಯೂಸ್ ಮಾಡಿಕೊಂಡು ಯಾವ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ಕೋಬೇಕು ತಿಳಿಸಿ ಅಂತ ಹೇಳಿದ್ದಾರೆ. ಪ್ರಪೋಸಲ್ ನಮಗೆ ಎ ಮತ್ತೆ ಬಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ NPV, ಸೊ ಎ 90,000 ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿ ಆದ್ರೆ 23,000 ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 4,500, ಎ 4,500 ಇದೆ, ಬಿ ಆದ್ರೆ 6,200 ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ನೀವು ಈ ಒಂದು ಇನ್ಎಫಿಷಿಯೆಂಟ್ ಆಫ್ ವೇರಿಯೇಷನ್ ನ ಮುಖಾಂತರ ನೀವು ಯಾವ ಪ್ರಾಜೆಕ್ಟ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ಹಾಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡಿದ್ರೆ ನಿಮಗೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಬರುತ್ತೆ. ಸೊ ನಮ್ಗೆ ಇಲ್ಲಿ ಎರಡು ಪ್ರಪೋಸಲ್ಸ್ ಅನ್ನ ಕೊಟ್ಟಿರೋದು. ಸೊ ಹಾಗಾಗಿ ನಾನು ಫಸ್ಟ್ ಒನ್ ಪ್ರಪೋಸಲ್ ಎಗೆ ನಾವು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಮಾಡಬೇಕು. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 4,500 ಅವರೇ ಕೊಟ್ಟಿದ್ದಾರೆ. ದಟ್ ಈಸ್ 4,500 ಡಿವೈಡೆಡ್ ಬೈ ಮೀನ್ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪೆಕ್ಟೆಡ್ NPV ಏನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೆಡ್ NPV ಏನ್ ಕೊಟ್ಟಿದ್ದಾರೆ 19,000 ಏನಿದೆ, ಒಂದು ಪ್ರಪೋಸಲ್ ಎ ಏನಿದೆ 19,000 ಎಕ್ಸ್ಪೆಕ್ಟೆಡ್ NPV ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಮೀನ್ ಅಂತ ಕರಿತೀವಿ. ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4,500 ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ NPV ಅಂತ ಹೇಳಿದ್ರೆ ದಟ್ ಈಸ್ ಮೀನ್ ಅಂತ ಅರ್ಥ. 19,000 ಕೊಟ್ಟಿದ್ದಾರೆ. ಸೊ ಇಂಟು 100 ಮಾಡಿದ್ರೆ ನಮಗೆ ಪ್ರಪೋಸಲ್ ಎದು ಎಷ್ಟು ಬರುತ್ತಪ್ಪ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಅಂತ ಹೇಳಿದ್ರೆ, ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಈಕ್ವಲ್ಸ್ 4,500 ಡಿವೈಡೆಡ್ ಬೈ 19,000 ಇಂಟು 100 ಮಾಡಿದ್ರೆ ನಮಗೆ 23.68% ಬರುತ್ತೆ. ದಟ್ ಈಸ್ 23.68% ಈಸ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಜೆಕ್ಟ್ ಪ್ರಪೋಸಲ್ ಎಗೆ ಸಂಬಂಧಪಟ್ಟಂತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಮಾಡ್ಕೊಳ್ಳಿ, ನಿಮಗೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಬರುತ್ತೆ. ಸೊ ಅವರೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4,500 ಕೊಟ್ಟಿದ್ದಾರೆ ಏದು, ಎಕ್ಸ್ಪೆಕ್ಟೆಡ್ NPV ಅಂದ್ರೆ ಮೀನ್ ಅದು. ಸೊ 19,000 ಅವರೇ ಕೊಟ್ಟಿದ್ದಾರೆ. ಡೈರೆಕ್ಟ್ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ 23.68 ಬರುತ್ತೆ. ಅದೇ ತರ ನೀವು ಪ್ರಪೋಸಲ್ ಬಿಗೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಪೋಸಲ್ ಬಿ ಎಷ್ಟಿದೆಯಪ್ಪ ಅಂದ್ರೆ 6,200 ಕೊಟ್ಟಿದ್ದಾರೆ. ದಟ್ ಈಸ್ ಪ್ರಪೋಸಲ್ ಬಿ 6,200 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ದಟ್ ಈಸ್ 6,200 ಡಿವೈಡೆಡ್ ಬೈ ಮೀನ್ ಮಾಡಿದ್ರೆ, ಸೊ ಮೀನ್ ಎಷ್ಟು ಕೊಟ್ಟಿದ್ದಾರಪ್ಪ ಪ್ರಪೋಸಲ್ ಬಿ ಅಂತ ಹೇಳಿದ್ರೆ, ಸೊ ಮೀನ್ ಬಂದು 23,000 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ. ದಟ್ ಈಸ್ ಮೀನ್ 23,000 ಕೊಟ್ಟಿದ್ದಾರೆ. ಸೊ 23,000 ಇಂಟು 100 ಮಾಡಿದ್ರೆ, ಸೊ ಇಂಟು 100 ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಪ್ರಪೋಸಲ್ ಬಿಗೆ ಸಂಬಂಧಪಟ್ಟಂತೆ ಅಂದರೆ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಈಕ್ವಲ್ಸ್ 6,200 ಡಿವೈಡೆಡ್ ಬೈ 23,000 ಇಂಟು 100 ಮಾಡಿದ್ರೆ ಸೊ ನಮಗೆ 26.956 ಬರುತ್ತೆ. ಸೊ ಹಾಗಾಗಿ 26.95 ನಮಗೆ ಸಿಗುತ್ತೆ, 95% ನಮಗೆ ಸಿಗುತ್ತೆ. ಸೊ ಇದು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಬಿಗೆ ಸಂಬಂಧಪಟ್ಟಂತೆ.
ಸೊ ಇದು ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ವೆರಿ ಸಿಂಪಲ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವರೇ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ಎನ್ ಪಿ ವಿ ಅಂದ್ರೆ ಮೀನ್ ಅವರೇ ಕೊಟ್ಟಿದ್ದಾರೆ. ಜಸ್ಟ್ ನೀವು ಕೋಎಫಿಷಿಯಂಟ್ ಆಫ್ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ನಿಮಗೆ ಸಿಗುತ್ತೆ. ಸೊ ಇವೆರಡರಲ್ಲಿ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಪ್ರಪೋಸಲ್ ಎ 23.68 ಇದೆ. ಸೊ ಪ್ರಪೋಸಲ್ ಬಿ 26.95 ಇದೆ. ಸೊ ನೋಡಿ, ಹಾಗಾದ್ರೆ ಪ್ರಪೋಸಲ್ ಬಿಗೆ ಕಂಪೇರ್ ಮಾಡಿದ್ರೆ ಪ್ರಪೋಸಲ್ ಎ ಇಸ್ ಎ ಕಂಪ್ಯಾರಿಟಿವ್ಲಿ ಲೆಸ್ ರಿಸ್ಕ್ ಅಂತ ಕರಿತೀವಿ. ಸೊ ಹಾಗಾಗಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಎ ಕಡಿಮೆ ಇರೋದ್ರಿಂದ ಸೊ ನೀವೇನಂತ ಸಜೆಸ್ಟ್ ಮಾಡಬೇಕು ಅಂದ್ರೆ ಪ್ರಪೋಸಲ್ ಎ ಈಸ್ ಟು ಬಿ ಅಕ್ಸೆಪ್ಟೆಡ್ ಬಿಕಾಸ್ ಆಫ್ ಲೆಸ್ ರಿಸ್ಕ್. ಕಡಿಮೆ ರಿಸ್ಕ್ ಇರೋದ್ರಿಂದ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅಂತ ಸಜೆಷನ್ ಬರೀಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.